ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮಗೆ ಮರ ಇಂಪಾರ್ಟೆಂಟ್. ಮಳೆ ಬರ್ತಾ ಇರುವಂತ ಈ ಸಂದರ್ಭದಲ್ಲಿ ನಾವು ಇತ್ತೀಚೆಗೂ ನಾವು ಮೈಸೂರಿನಲ್ಲಿ ರಸ್ತೆಯ ಅಭಿವೃದ್ಧಿ ಹೆಸರಿನಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗಿದ್ದೀವಿ. ನಮ್ಮ ಪಕ್ಷದ ನಾವು ಚಿಕ್ಕವರಿದ್ದಾಗ ದಿನ ಅರ್ಧ ಗಂಟೆ ಚಿಟ್ಟೆಯ ಕೆಲಸ ಮಾಡ್ತಾ ಇದ್ವಿ. ಚಿಟ್ಟೆ ಹಿಡಿಯೋದು ಅದು ಕೂಡ ನಾವು ಚಿಟ್ಟೆಗಳು ಕೂಡ ಗ್ರಾಮೀಣ ಭಾಗದಲ್ಲೂ ಕಾಣ್ತಾ ಇಲ್ಲ, ನಗರ ಪ್ರದೇಶದಲ್ಲಂತೂ ಕಾಣ್ತಕ್ಕಂಥ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ. ಅಂದ್ರೆ ಇವತ್ತು ಮೊಬೈಲ್ಗಳಿಂದ ಅಲ್ಟ್ರಾ ವೈರಸ್ ರೇಸ್ಗಳಂತ ನಾವು ಕರೀತಾರೆ. ಈ ರೀತಿ ಯಾವ ರೀತಿ ಪ್ರಕೃತಿ ಮೇಲೂ ಪರಿಣಾಮ ಬೀರ್ತಾ ಇದೆ, ಪ್ರಾಣಿ ಪಕ್ಷಿಗಳ ಮೇಲೂ ಕೂಡ ಇವತ್ತು ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಕೂಡ ಇವತ್ತು ನಾವು ಗಮನಿಸಬೇಕಾಗಿದೆ. ಜೊತೆಗೆ ನಮ್ಗೆ ನಾವೇ ಅನುಭವಿಸ್ತಾ ಇರ್ತಕ್ಕಂಥದ್ದು ನಮ್ಮ ಹಿರಿಯರು ಎಲ್ಲರೂ ಕೂಡ ನಾವು ಕೇಳುವಾಗ ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ ನಮ್ಗೆ ಫ್ಯಾನ್ ಅವಕಾಶನೇ ಇರಲಿಲ್ಲ, ಆದ್ರೆ ಇವಾಗ ಬಂದ್ರೆ ಚಳಿಗಾಲದಲ್ಲೇ ನಮ್ಗೆ ಒಂದು ಫ್ಯಾನ್ ಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಏನು ಟೆಂಪರೇಚರ್ ರೈಸಿಂಗ್ ಆಗ್ತಾ, ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ ಅದನ್ನ ನಾವು ಎಮಿಟ್ ಮಾಡ್ತಾ ಹೋಗ್ತಾ ಇದೀವಿ. ಅದಕ್ಕಾಗಿ ಅದರ ವಿರೋಧವಾಗಿ ಅಥವಾ ಒಂದು ಒಳ್ಳೆ ಸಕಾರಾತ್ಮಕವಾದಂಥ ಬೆಳವಣಿಗೆ ಬೇಕಾಗಿದ್ರೆ ಅದನ್ನ ಹಸಿರು ಹಕ್ಕುವನ್ನು ನಾವು ಹೆಚ್ಚು ಮಾಡಬೇಕಾಗಿರ್ತಕ್ಕಂಥದ್ದು. ನಾವೆಲ್ಲ ಇವತ್ತು ಅತ್ಯಂತ ಆರೋಗ್ಯವಾಗಿ ಇರಬೇಕಂದ್ರೆ ಈ ಪ್ರಕೃತಿಯಲ್ಲಿ ಸಮತೋಲನ ಇದ್ದಾಗ ಮನುಷ್ಯ ಆರೋಗ್ಯವಂತನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಆಹಾರ, ಕಲುಷಿತವಲ್ಲದ ಇವುಗಳನ್ನು ಸ್ವೀಕರಿಸಿದಾಗ ಮನುಷ್ಯ ಸಹಜವಾಗಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಾಬೂಜಿ ನಿಮಗೆ ನಮ್ಮ ವಂದನೆ, ಬಾಬೂಜಿ ನಿಮಗೆ ನಮ್ಮ ವಂದನೆ. ಸನ್ಮಾನವನ್ನ ನೆರವೇರಿಸಿಕೊಟ್ಟಂತ ಎಲ್ಲ ವಿಚಾರ ಸಂಕಿರಣಕ್ಕೆ ಆಗಮಿಸಿರುವಂತಹ ರಾಜಕೀಯ ಕ್ಷೇತ್ರದ ವಸಂತಿದೇವಿ ಅವರೇ ಅವ್ರನ್ನ ಸಾಕ್ತಿರೋ ತಂದೆ ಚಿಕಿತ್ಸೆಯಲ್ಲಿ ಆ ತಾಯಿ ಮಮತೆ ಹೆಂಗಿತ್ತು ಅವ್ರಿಗೆ ಅಂದರೆ, ಅವ್ರ ಮನೆಯಲ್ಲಿ ಮಂತ್ರಿ ಆದರೂ ತಾಯಿಯ ಪ್ರತಿಮೆ ಮಾಡಿ ದಿನಾ ತಾಯಿಗೆ ನಮಸ್ಕಾರ ಮಾಡ್ತಾರೆ. ಅಷ್ಟೊಂದು ತಾಯಿಯ ಬಗ್ಗೆ ಅವ್ರಿಗಿದ್ದಂಥ ಅಪಾರ ಗೌರವ ಮತ್ತು ಪ್ರೀತಿ. ನಮ್ಮ ಮಕ್ಕಳು ಇವತ್ತು 75 ವರ್ಷ ಸ್ವತಂತ್ರ ಬಂದು 625ಕ್ಕೆ 610, 605, 615 ತನಕ ತಗೊಂಡು ವೆರಿ ಗುಡ್. ಆ ಕಾಲದಲ್ಲಿ ಶಿಕ್ಷಣಕ್ಕೆ ಉಚಿತಾಗಿದ್ದು ನಾವು 100ಕ್ಕೆ 100 ಮಾರ್ಕ್ಸ್ ತಗೊಂಡಿದ್ರು ಮ್ಯಾಥಮೆಟಿಕ್ಸಲ್ಲಿ ಜಗಜೀವನ್ ರಾವ್ ಅವರು 100 ಅಲ್ಲದೆ ಇವತ್ತು ನಮ್ಮ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಅಭಿವೃದ್ಧಿ ಆದಂಥ ಪದಾರ್ಥಗಳಲ್ಲಿ ವಿಶೇಷವಾಗಿ ಸಾಂಬಾರು ಪದಾರ್ಥಗಳು ಹೊರದೇಶಕ್ಕೆ ಹೋಗೋದಲ್ಲದೆ, ರೇಷ್ಮೆ ಹೊರದೇಶಕ್ಕೆ ಹೋಗೋದಲ್ಲದೆ, ಈ ಪದಾರ್ಥಗಳೇನಿವೆ ದವಸ ಧಾನ್ಯಗಳು, ಸಕ್ಕರೆ ಇವೆಲ್ಲ ಕೂಡ ಫಾರಿನ್ ಎಕ್ಸ್ಚೇಂಜನ್ನು ಗಳಿಸ್ತಾ ಇದೆ. ಅಂದರೆ ಅದಕ್ಕೆ ಮೂಲ ಪುರುಷ ಚಿಂತನೆ ಮಾಡಿದ್ರು ಬಾಬೂಜಿ ಜೀವನ. ಇದನ್ನು ನಾವು ತಿಳ್ಕೊಬೇಕು. ಯಾಕಂದರೆ ಅನ್ನದಾತ ಇವತ್ತು ಮನುಷ್ಯನಿಗೆ ನೆಮ್ಮದಿಯಾಗಿ ಊಟ ಇದ್ದರೆ ಏನೆಲ್ಲ ಮಾಡಬೇಕು ಅಂತ ಒಂದು ಮಹತ್ವವಾದ ಕೆಲಸಗಳನ್ನು ಮಾಡಿದರು.
पश्चिम बंगाल के करीब 25 से 30 लाख घरों में पाइप से सस्ती गैस पहुंचेगी। यानी इतने परिवारों का, माताओं बहनों का जीवन आसान होगा। इससे हजारों लोगों को रोजगार भी मिलेगा। साथियों, आज दुर्गापुर और रघुनाथपुर के बड़े स्टील और बिजली कारखानों को भी नई टेक्नोलॉजी से लैस किया गया। इनमें करीब 1500 करोड़ रुपए का निवेश हुआ है। अब ये कारखाने दुनिया के साथ कॉम्पीट करने के लिए और अधिक एफिशिएंट हो गए। मैं बंगाल के लोगों को इन प्रोजेक्ट के लिए पूरा होने की विशेष बधाई देता हूं। साथियों, भारत की फैक्ट्रियां हो या हमारे खेत खलिहान, हर जगह एक ही निश्चय के साथ काम हो रहा है। हमें 2047 तक भारत को विकसित बनाना। हमारा रास्ता है विकास से सशक्तिकरण, रोजगार से आत्मनिर्भरता और संवेदनशीलता से सुशासन। इन्हीं मूल्यों पर चलते हुए हम पश्चिम बंगाल को भारत की विकास यात्रा का मजबूत इंजन बना करके रहेंगे। बन गई है, इसकी बधाई दी। इसी के साथ 25,000 से ज्यादा घरों को सस्ती गैस उपलब्ध होगी। ये सातों ही परियोजनाएं रोजगार के नए अवसर पैदा करेंगी दुर्गापुर और पश्चिम बंगाल के लोगों के लिए। ভট্টাচার্য মহাশয়, আমি শুভেন্দু অধিকারী মহাশয়, আমাদের লিডার অফ অপোজিশন, আমি মালা দিয়ে, উত্তরীয় দিয়ে এবং সোনালী দুর্গা ইস্পাত নগর से इंपोर्ट एक्सपोर्ट का केंद्र रहा है। यहाँ पोर्ट का बहुत बड़ा नेटवर्क है। यहाँ प्राकृतिक संसाधन है। यानी मेक इन इंडिया को गति देने के लिए, मिशन मैन्युफैक्चरिंग में तेजी लाने के लिए पश्चिम बंगाल के पास हर शक्ति मौजूद है। बस यहां की टीएमसी सरकार बंगाल के विकास के आगे दीवार बनकर खड़ी है। जिस दिन टीएमसी सरकार की दीवार बंगाल में गिरी, उसी दिन से बंगाल विकास की नई तेजी पकड़ लेगा। अंतर्राष्ट्रीय खेलों की भारत में लाने का प्रयास करने का मकसद ये है कि खेल हमारे देश की जनता का स्वभाव बने, और सिर्फ जनता का नहीं, देश के विभिन्न अंग उपांगों में भी, जैसे पुलिस है, फायर ब्रिगेड, उसमें भी खेल एक नेचर बनना चाहिए, क्योंकि खेल जीवन का हिस्सा बनना चाहिए। यहीं से हार को हजम करने की आदत पड़ती है और यहीं से जीत को प्राप्त करने का जुनून भी मिलता है। अगर जो बच्चा खेलता नहीं है वो हार से फ्रस्ट्रेट हो जाता है, और जो बच्चा हार कर जीत का संकल्प नहीं लेता है उसको जीतने की आदत नहीं पड़ती। और मैं आपको बताना चाहता हूँ, ये आपको विश्व के कोई सिलेबस में सिखाया नहीं जाएगा। वो सीखने की एक ही जगह है, मिट्टी, खेल का मैदान, और वहीं पर ये मन की रचना होती है और वहीं पर हमें जीतने की आदत है। और धीरे धीरे ये स्वभाव हमारे युवाओं का बनना चाहिए। अखिल भारतीय पुलिस स्पोर्ट्स कंट्रोल बोर्ड जो है, इसको भी मैं जरूर कहना चाहूंगा कि विश्व स्तर के कोच और हमारी फोर्सेस में जितने भी मेडिकल के टीम, उनको खेलों से जुड़े रोगों के लिए स्पेशल ट्रेनिंग देने की व्यवस्था है। ये दोनों हमें बहुत स्ट्रक्चर्ड तरीके से करने की जरूरत है। और कोच हायर करने के लिए मैंने आज सुबह ही खेल मंत्री जी से बात करा है। वो AIPS को जरूर
भारत सरकार की ओर से मदद करेंगे कि जिसमें हमारे पुलिस और अग्निशमन के खिलाड़ियों को अच्छे से अच्छे कोच उपलब्ध कराएं। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.